ಎಲ್ರಿಗೂ ನಮಸ್ಕಾರ ಮತ್ತು ವೆಲ್ಕಮ್ ಟು ಸಿನಿಮಾ ಕದರ್. ಮಲಯಾಳಂನಲ್ಲಿ ಮತ್ತೊಂದು ಸಾಲಿಡ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಬಂದಿದೆ. ಹೌದು, ಈ ಜಾನರ್ನಲ್ಲಿ ಯಾವಾಗಲೂ ಮಲಯಾಳಂ ಇಂಡಸ್ಟ್ರಿ ಒಂದು ಕೈ ಮೇಲೆ ಇರುತ್ತೆ. ಅನ್ವೇಷಿಪನ್ ಕಣ್ಣೆತ್ತು ಸಿನಿಮಾದ ಕತೆ. ಆನಂದ್ ನಾರಾಯಣ್ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಪೊಲೀಸ್. ಅವನಿಗೆ ಲವ್ಲಿ ಅನ್ನೋ ಹುಡುಗಿಯ ಮಿಸ್ಸಿಂಗ್ ಕೇಸ್ ಬರುತ್ತೆ. ಸೊ ಈ ಕೇಸ್ನ ಹೀರೋ ಹೆಂಗ್ ಕಂಡುಹಿಡಿತಾನೆ ಅನ್ನೋದೇ ಸಿನಿಮಾದ ಕತೆ. ಸರ್ಪ್ರೈಸ್ ಅಂದರೆ ಈ ಸಿನಿಮಾದಲ್ಲಿ ಮಲ್ಟಿಪಲ್ ಕೇಸ್ಗಳಿವೆ. ಸಿನಿಮಾದಲ್ಲಿ ಥ್ರಿಲ್ಲಿಂಗ್ ಅನ್ಸೋ ಯಾವ ಎಲಿಮೆಂಟ್ಸು ಇಲ್ಲ. ಆ್ಯಂಡ್ ಸಿನಿಮಾದಲ್ಲಿ ಬರೋ ಕೇಸ್ ಕೂಡ ಇಂಟ್ರೆಸ್ಟಿಂಗ್ ಆಗಿಲ್ಲ. ಇದ್ರ ಬದಲು ಟಿವಿನಲ್ಲಿ ರಾತ್ರಿ 10 ಬರೋ ವಾರೆಂಟ್ ಅನ್ನೋ ಪ್ರೋಗ್ರಾಮೇ ಎಷ್ಟು ಚೆನ್ನಾಗಿರುತ್ತೆ. ತನ್ನ ರಹಸ್ಯ ಪ್ರೇಮ ಕತೆ ಗುಟ್ಟು ರಟ್ಟಾಯ್ತು ಅನ್ನೋ ಕಾರಣಕ್ಕೆ ಸ್ವಂತ ತಂಗಿನೇ ಕೊಲೆ ಮಾಡೋ ಅಕ್ಕ, ಸಿಸ್ಟರ್ ಆ್ಯಂಡ್ ಚರ್ಚ್ ಫಾದರ್ನ ಇನ್ವೆಸ್ಟಿಗೇಷನ್ ಮಾಡೋ ರೀತಿ. ಸಿನಿಮಾದ ಕತೆ ರೊಟೀನ್ ಆ್ಯಂಡ್ ಅದನ್ನು ಪ್ರೆಸೆಂಟ್ ಮಾಡಿರೋ ರೀತಿ ಕೂಡ ರೊಟೀನೇ. ಸಿನಿಮಾದ ಸ್ಟೋರಿ ನಾವೇ ನೋಡ್ದಲೇ ಇರೋವಂಥದ್ದೇನಿಲ್ಲ. ಸೆಕೆಂಡ್ ಹಾಫ್ನಲ್ಲಿ ಬರೋ ಕೇಸ್ ಬಗ್ಗೆ ಮಾತಾಡೋದಾದ್ರೆ ಆ್ಯಕ್ಚುಲಿ ಫಸ್ಟ್ ಕೇಸ್ಗಿಂತ ಇದು ಇನ್ನೂ ವರ್ಸ್ಟ್ ಆಗಿದೆ. ಆ್ಯಂಡ್ ಸಿನಿಮಾ ನಡೆಯೋ ಟೈಮ್ ಲೈನ್ ಬೇರೆ. ಈಗಂದರೆ CCTV ಇದೆ ಆ್ಯಂಡ್ ಮೊಬೈಲ್ ಸಿಗ್ನೇಚರ್ನ ಟ್ರ್ಯಾಕ್ ಮಾಡ್ಬೋದು. ಆಗ ಒಂದೇ ಸರ್ಚ್ ಆ್ಯಂಡ್ ಇಂಟ್ರೋಗೇಟ್. ನೀವೇನಾದರೂ ಸಿನಿಮಾ ನೋಡಿದರೆ ಕೊಲೆ ಮಾಡೋ ಪೊಲೀಸ್, ಪೋಸ್ಟ್ಮ್ಯಾನ್ ಇವ್ರು ಯಾರ ಮೇಲೆ ಹೀರೋಗೆ ಡೌಟೇ ಬರಲ್ವಾ ಅಂತ ಫೇಕ್ ಕೇಸ್ನ ಕ್ಲೋಸ್ ಮಾಡೋ ಐಡಿಯಾ ಹೀರೋಗೆ ಬಂದೇ ಇಲ್ಲ. ಇನ್ನು ಆ ಪೊಲೀಸೇ ಕೊಲೆ ಮಾಡಿದ್ದೇನೆ ಅನ್ನೋದಕ್ಕೆ ಯಾವುದೇ ಎವಿಡೆನ್ಸ್ ಕೂಡ ಇಲ್ಲ. ಈ ಎರಡು ಕೇಸ್ನ ಥಿಯರಿ ಏನು ಹೇಳಿ? ಯಾವುದೆರಡು ಕ್ರೈಮ್ ಥ್ರಿಲ್ಲರ್ ಡಾಕ್ಯುಮೆಂಟ್ರಿನ ಸಿನಿಮಾ ಮಾಡಿದ್ದಾರೆ. ಥ್ರಿಲ್ಲರ್ ಅನ್ನೋ ಜಾನರ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆದರೆ ಥ್ರಿಲ್ಲಿಂಗ್ ಸಿನಿಮಾದಲ್ಲಿ ಒಂದು ಕಡೆನೂ ಇಲ್ಲ. ರಿಯಲಿಸ್ಟಿಕ್ ಪೊಲೀಸ್ ಪ್ರೊಸೀಜರ್ ಅನ್ನೋದು ಸಿನಿಮಾದಲ್ಲಿ ಇಲ್ಲವೇ ಇಲ್ಲ. ಅಲ್ಲದೆ ಹೀರೋ ಒಂದೇ ಕೇಸ್ ಮೇಲೆ ಸುತ್ತಾನೆ, ಅದು ಸತ್ತೋಗಿರೋ ಹುಡುಗಿಗೋಸ್ಕರ. ಪರ್ಫಾರ್ಮೆನ್ಸ್ ವೈಸ್ ಟೊವಿನೋ ಥಾಮಸ್ಗೆ ಒಂದೊಳ್ಳೆ ಡಿಫ್ರೆಂಟ್ ಲುಕ್ ಕೊಟ್ಟಿದ್ದಾರೆ. ಬಾಡಿ ಲ್ಯಾಂಗ್ವೇಜ್ ಕೂಡ ಪರ್ಫೆಕ್ಟ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಮ್ಯೂಸಿಕ್ ಓಕೆ, BGM ನನ್ನ ಅಷ್ಟೊಂದು ಇಂಪ್ರೆಸ್ ಮಾಡಲಿಲ್ಲ. ಸಿನಿಮಾದಲ್ಲಿ ಅಂಥದ್ದೇನಿಲ್ಲ. ರುಟೀನ್ ಕ್ರೈಮ್ ಥ್ರಿಲ್ಲರ್ ಡ್ರಾಮಾ. ಸಿನಿಮಾ ನೆಟ್ಫ್ಲಿಕ್ಸ್ನಲ್ಲಿದೆ ಆ್ಯಂಡ್ ಕನ್ನಡದಲ್ಲೂ ಕೂಡ ಅವೈಲೇಬಲ್ ಇದೆ. ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿಲ್ಲ. ಸಿನಿಮಾ ನೀವೇನಾದರೂ ನೋಡಿದೆ, ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ. ಸೈನಿಂಗ್ ಆಫ್, ಶಶಿ.